ವೆಜಿಟೇರಿಯನ್ನು, ನಾನ್ ವೆಜಿಟೇರಿಯನ್ನು. ಇವನಿಗೆ ಹೇಳಿದೆ, ನೋಡಪ್ಪ, ಹಳ್ಳಿಯಿಂದ ಕೋಳಿ ತಗೋಬಾ, ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಹಳ್ಳಿ ನಾಟಿ ಕೋಳಿ, ಬಿಸಿ ಬಿಸಿ ಇಡ್ಲಿ, ರಾಗಿ ಮುದ್ದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೈಸೂರು ಸ್ಟೈಲ್ನ ತಿಂಡಿ ಸವಿದಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಂದ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಸಿಎಂ ಆಗಮಿಸ್ತಾ ಇದ್ದಂತೆ ಡಿಕೆ ಬ್ರದರ್ಸ್ ಹೂಗುಚ್ಛ ನೀಡಿ ಶಾಲು ಹೊದಿಸಿ ಸ್ವಾಗತಿಸಿದ್ರು. ಈ ವೇಳೆ ಮಾಜಿ ಸಂಸದ ಡಿಕೆ ಸುರೇಶ್ ಸಿಎಂ ಸಿದ್ದರಾಮಯ್ಯ ಕಾಲಿಗೆ ನಮಸ್ಕರಿಸಿದ್ರು. ಬಳಿಕ ಸಿಎಂ ಹಳ್ಳಿ ನಾಟಿ ಕೋಳಿ, ಬಿಸಿ ಬಿಸಿ ಇಡ್ಲಿ, ಮುದ್ದೆ ಸವಿದ್ರು. ಸಿಎಂಗೆ ಸ್ವತಃ ಡಿಕೆ ಶಿವಕುಮಾರ್ ತಾವೇ ತಿಂಡಿ ಬಡಿಸಿದ್ರು. ಬಳಿಕ ಸಿಎಂ ಜೊತೆ ಕೂತು ಡಿಕೆ ಬ್ರದರ್ಸ್ ತಿಂಡಿ ಮಾಡಿದ್ರು. ಮೈಸೂರಿನ ಮೂಲದವರಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಮೈಸೂರು ಶೈಲಿಯಲ್ಲೇ ಸಿಎಂಗಾಗಿ ವಿಶೇಷವಾಗಿ ಉಪಹಾರ ತಯಾರಿಸಿದ್ರು. ಆದ್ರೆ ಮಾಂಸಾಹಾರ ತ್ಯಜಿಸಿರೋ ಡಿಕೆ ಶಿವಕುಮಾರ್ ಸಸ್ಯಾಹಾರ ಮಾತ್ರ ತಿಂದ್ರು. ಬ್ರೇಕ್ಫಾಸ್ಟ್ ಬಳಿಕ ಡಿಕೆ ತಮ್ಮ ಇಡೀ ಮನೆಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ತೋರಿಸಿದ್ರು. ಬಳಿಕ ಸಿಎಂ ಹಾಗೂ ಡಿಸಿಎಂ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚಿಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿದ್ರು. ಬ್ರೇಕ್ಫಾಸ್ಟ್ ಮುಗಿಸಿ ಹೊರಬಂದ ಡಿಕೆ ಮತ್ತು ಸಿಎಂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೋ ಆವಾಗ ಅಂತ ಸಿಎಂ ಉತ್ತರಿಸಿದ್ರು. ಹೈಕಮಾಂಡ್ ಹೇಳಿದಾಗ ಇನ್ನು ನಾವು ಒಗ್ಗಟ್ಟಾಗಿದ್ದೀವಿ. ನಾನು ಡಿಕೆ ಶಿವಕುಮಾರ್ ಬ್ರದರ್ಸು 2028ರ ಚುನಾವಣೆಯನ್ನ ಒಟ್ಟಾಗಿ ಗೆಲ್ತೀವಿ ಅಂದ್ರು. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಸಿಎಂ ಅನ್ನ ಮನೆಗೆ ಕರೆದು ನಾಟಿ ಕೋಳಿ, ಮುದ್ದೆ ಬಡಿಸಿದ ಡಿಕೆ ಶಿವಕುಮಾರ್ ನಮ್ಮಿಬ್ಬರದು ಒಂದೇ ಸಿದ್ಧಾಂತ, ಒಂದೇ ಧ್ವನಿ ಅಂದ್ರು. ಇನ್ನು ಬ್ರೇಕ್ಫಾಸ್ಟ್ ವೇಳೆ ಪಕ್ಷ, ಸರ್ಕಾರದ ಅನೇಕ ವಿಷಯ ಚರ್ಚಿಸಿದೀವಿ. ನಮ್ಮೆಲ್ಲಾ ಶಾಸಕರು ಒಗ್ಗಟ್ಟಾಗಿದ್ದೀವಿ. ಆದ್ರೆ ವಿಪಕ್ಷದವರು ಖಾಲಿ ಡಬ್ಬ ಅಂತ ಡಿಕೆ ಟಾಂಗ್ ಕೊಟ್ರು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ಮೇಲೆ ರಾಜಕೀಯವಾಗಿ ಕೂಡ ಚರ್ಚೆ ಮಾಡಿದ್ದೀವಿ. ನಮಗೆ 4 MLC ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಯಿತು. ಸೊ ಸುರ್ಜಿವಾಲ ಅಂತವು ನಾವಿಬ್ಬರು ಸೇರಿ ಮಾತಾಡಿದ್ದೀವಿ. ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು, ಶಾಸಕರಿಗೆ ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅವ್ರು ಏನೇ ತಂದರೂ ಕೂಡ ನಾವು ಎದುರಿಸ್ತೇವೆ. ನಮ್ಮದು ಒಂದೇ ಧ್ವನಿ, ಒಂದೇ ಆಚಾರ ವಿಚಾರ. ರಾಜಕೀಯ ಶಾಶ್ವತ ಅಲ್ಲ, ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ. ಏನಾಗುತ್ತೋ ಆಗ್ಲಿ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಸಿಎಂ ಸಿದ್ದರಾಮಯ್ಯ ಹೇಳಿರೋ ಈ ಮಾತುಗಳು ಭಾರೀ ಸದ್ದು ಮಾಡಿವೆ. ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಜೊತೆಗೆ ಅನೌಪಚಾರಿಕ ಮಾತು ನಡೆಸ್ತಾ ಹೆಜ್ಜೆ ಹಾಕಿದ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಶಾಶ್ವತವಲ್ಲ ಅಂದಿದ್ದಾರೆ. ಕುರ್ಚಿ ಕದನದ ಬಿಸಿ ನಡುವೆ ಸಿದ್ದರಾಮಯ್ಯ ಈ ಮಾತುಗಳನ್ನಾಡಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂಚೂರು ಸೈಡ್ ಅಣ್ಣ. ಇನ್ನು ವೈರಾಗ್ಯದ ಮಾತೇನು ಆಡಿಲ್ಲ ಅಂತ ಸಿಎಂ ಮಾತಿನ ಬಗ್ಗೆ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಅವ್ರು ಯಾವ ಥರ ಮಾತಾಡಿಲ್ಲ, ಒಳ್ಳೆ ರೀತಿಯಲ್ಲೇ ಹೇಳಿದ್ದಾರೆ, ಎಂತ ಖುಷಿಯಾಗಿ ಹೇಳಿದ್ದಾರೆ. ಆ ಥರ ಬೇಜಾರಲ್ಲಿ ಇನ್ನೊಂದು ರೀತಿಯಲ್ಲಿ ತ್ಯಾಗದ ಇದ್ರಲ್ಲಿ ಆ ಥರ ಏನಲ್ಲ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸಭೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದೆಲ್ಲೆಡೆ ಹನುಮ ಜಯಂತಿ ನಡೀತಿದೆ. ಆದ್ರೆ ಹನುಮ ಜಯಂತಿ ದಿನವೇ ಕನಕಪುರದ ನಾಟಿ ಕೋಳಿ ಮರ್ಡರ್ ನಡೆದಿದೆ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ,
ಮರ್ಡರ್ ಅದು. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ ಯಡಿಯೂರಪ್ಪಗೆ ಕೋರ್ಟ್ ಸಮನ್ಸ್ ನೀಡಿ ಡಿಸೆಂಬರ್ 2ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿತ್ತು. ಇದಕ್ಕೆ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿತ್ತು. ಇನ್ನು ಪೋಕ್ಸೋ ಪ್ರಕರಣ ರದ್ದುಗೊಳಿಸಲು ಹೈಕೋರ್ಟ್ ನಿರಾಕರಿಸಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಬಿಎಸ್ವೈ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಇದರಿಂದ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮತ್ತೊಂದೆಡೆ ಪೋಕ್ಸೋ ಪ್ರಕರಣದ ವಿಚಾರಣೆ ನಡೆಸಿದ 1ನೇ ತ್ವರಿತ ನ್ಯಾಯಾಲಯಕ್ಕೆ ಯಡಿಯೂರಪ್ಪ ಗೈರಾಗಿದ್ದಾರೆ. ಬಿಜೆಪಿಯ ಪ್ರತ್ಯೇಕ ಬಣ ಮಂಗಳವಾರ ಬೆಂಗಳೂರಿನಿಂದ ದೆಹಲಿಗೆ ತೆರಳಿದೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ನೇತೃತ್ವದ ಬಿಜೆಪಿ ರೆಬಲ್ ನಾಯಕರ ಬಣ ಬಿಜೆಪಿ ಹೈಕಮಾಂಡ್ ಭೇಟಿಗೆ ಯತ್ನಿಸಿದೆ. ಕುಮಾರ್ ಬಂಗಾರಪ್ಪ, ಶ್ರೀಮಂತ್ ಪಾಟೀಲ್, ಬಿವಿ ನಾಯಕ್, ಬಸವನಗೌಡ ಬ್ಯಾಗವಾಟ್, ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಸೇರಿದಂತೆ ಹಲವರು ದೆಹಲಿಗೆ ಹಾರಿದ್ದಾರೆ. ಆದರೆ ರಮೇಶ್ ಜಾರಕಿಹೊಳಿ ರೆಬೆಲ್ ಶಾಸಕರ ಟೀಮ್ ದೆಹಲಿ ಭೇಟಿ ಬಗ್ಗೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ನರಿ ಕೂಗು ಗಿರಿಗೆ ಮುಟ್ಟಲ್ಲ ಅಂತ ಕಾಲೆಳೆದಿದ್ದಾರೆ. ಯಾರಿಗೆ ಹೇಳ್ತೀರಿ? ನರಿ ಕೂಗು ಗಿರಿಗೆ ಮುಟ್ಟಲ್ಲ. ಒಂದು ನಿಮಿಷ. ಮಾಜಿ ಶಾಸಕ ಕಾಂಗ್ರೆಸ್ ನಾಯಕ ಆರ್.ವಿ. ದೇವರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮೈಸೂರಿನಲ್ಲಿದ್ದ ಆರ್.ವಿ. ದೇವರಾಜ್ ಕುಟುಂಬ ಸಮೇತ ಚಾಮುಂಡಿ ತಾಯಿ ದರ್ಶನಕ್ಕೆ ಅಂತ ರೆಡಿಯಾಗ್ತಾ ಇದ್ರು. ಈ ವೇಳೆ ಹಠಾತ್ ಹೃದಯಾಘಾತ ಸಂಭವಿಸಿದ್ದು ಮೃತಪಟ್ಟಿದ್ದಾರೆ. ದಿಢೀರ್ ಅಗಲಿದ ಆರ್.ವಿ. ದೇವರಾಜ್ ಕಂಡು ಇಡೀ ಕುಟುಂಬ ಆಘಾತಕ್ಕೊಳಗಾಗಿದೆ. ಪತಿಯ ಮೃತದೇಹವನ್ನ ತಂದಿಕೊಂಡು ಪತ್ನಿ ಹಾಗೂ ಪುತ್ರ ಗೋಳಾಡಿರುವ ದೃಶ್ಯ ಮನ ಕಲಕಿದೆ. ಇನ್ನು ಬೆಂಗಳೂರಿನ ನಿವಾಸದಲ್ಲಿ ಆರ್.ವಿ. ದೇವರಾಜ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬುಧವಾರ ಕನಕಪುರದ ಸೋಮನಹಳ್ಳಿ ತೋಟದ ಮನೆ ಬಳಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಹೃದಯಾಘಾತದಿಂದ ನಿಧನರಾದ ಆರ್.ವಿ. ದೇವರಾಜ್ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದರು. ಕೆಆರ್ ಮಾರ್ಕೆಟ್ ಬಳಿಯ ಜೆಸಿ ರೋಡ್ನಲ್ಲಿ ಆರ್.ವಿ. ದೇವರಾಜ್ ನಿವಾಸಕ್ಕೆ ಭೇಟಿ ನೀಡಿ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇನ್ನು ಸಚಿವ ಜಮೀರ್ ಅಹಮದ್ ಸೇರಿದಂತೆ ಅನೇಕ ನಾಯಕರು ಆರ್.ವಿ. ದೇವರಾಜ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಬೆಂಗಳೂರಿನ ಹೆಗ್ಗನಹಳ್ಳಿ ಗಜಾನನ ನಗರದಲ್ಲಿ ಪ್ರೇಯಸಿಯನ್ನ ನೋಡಲು ಬಂದ ಯುವಕನನ್ನ ಹತ್ಯೆ ಮಾಡಿದ ಆರೋಪ ಕೇಳಿಬಂದಿದೆ. ಗುಜರಿ ಕೆಲಸ ಮಾಡುತ್ತಿದ್ದ ಮೃತ ಅಬ್ದುಲ್ ಹುಸೇನ್ನ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮೃತನ ಸಹೋದರನಿಗೆ ಯುವತಿ ತಂದೆ ಕರೆ ಮಾಡಿ ಅಬ್ದುಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ತಿಳಿಸಿದ್ದಾರೆ. ಮೃತನ ಕುಟುಂಬ ಸ್ಥಳಕ್ಕೆ ಬರ್ತಿದ್ದಂತೆ ಆಟೋದಲ್ಲಿ ಶವ ಬಿಟ್ಟು ಯುವತಿ ಕುಟುಂಬದವರು ಹೋಗಿದ್ದಾರೆ. ಕೊಲೆ ಶಂಕೆಯಿಂದ ಪೊಲೀಸರಿಗೆ ಮೃತನ ಕುಟುಂಬ ದೂರು ನೀಡಿದ್ದು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮವಾಗಿ ಸಿಗ್ತಾ ಇದ್ದ ಬೀಡಿ ಸಿಗರೇಟ್ ಬಂದ್ ಮಾಡಿದ್ದಕ್ಕೆ ಕೈದಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜೈಲಿನಲ್ಲಿ ಬೀಡಿ ಸಿಗರೇಟ್ ಮಾರಾಟಕ್ಕೆ ಅನುವು ಮಾಡಿಕೊಡಬೇಕು ಅಂತ ಪರಪ್ಪನ ಅಗ್ರಹಾರ ಜೈಲಿನೊಳಗಿರುವ ಆಡಳಿತ ಕಚೇರಿ ಮುಂದೆ ಧರಣಿ ನಡೆಸಿದ್ದಾರೆ. ಕಳೆದ 3 ದಿನಗಳಿಂದ ತಿಂಡಿ ಊಟವನ್ನ ಬಿಟ್ಟಿದ್ದಾರೆ. ಜೈಲಿನ ನಿಯಮಾವಳಿ ಬಗ್ಗೆ ತಿಳಿ ಹೇಳಿದ್ರು ಕೈದಿಗಳು ಹಿಡಿದ ಪಟ್ಟನ್ನ ಬಿಡ್ತಾ ಇಲ್ಲ. ಜೈಲಿನ ಕೈಪಿಡಿ ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಮಜಾ ಮಾಡ್ತಾ ಇದ್ದ ವಿಡಿಯೋ ಹೊರಬಂದ ಬಳಿಕ ಜೈಲು ಮುಖ್ಯ ಅಧೀಕ್ಷಕರಾಗಿ ಅಂಶುಕುಮಾರ್ ಅವರನ್ನ ನೇಮಿಸಲಾಗಿದೆ. ಜೈಲಿನ ಅಕ್ರಮಕ್ಕೆ ಬ್ರೇಕ್ ಹಾಕಲು ಮುಂದಾಗಿರುವ ಅಂಶುಕುಮಾರ್ ಜೈಲಿನಲ್ಲಿ ಅಕ್ರಮ ಬೀಡಿ ಸಿಗರೇಟ್ ಮಾರಾಟ ಬಂದ್ ಮಾಡಿದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹಿಂದೂ ದೇವತೆಗಳ ಬಗ್ಗೆ ನೀಡಿದ ಹೇಳಿಕೆ ವಿವಾದಕ್ಕೆ ಗುರಿಯಾಗಿದೆ. ಕಾರ್ಯಕ್ರಮವೊಂದರ ವೇದಿಕೆಯಲ್ಲಿ ಮಾತನಾಡಿದ ರೇವಂತ್ ರೆಡ್ಡಿ హనుమంతనన్న అవివాహిತರ ದೇವರು ಎಂದಿದ್ದಾರೆ. హిందువులలో ఎన్ని దేవతలు ఎంతమంది దేవుళ్ళు 3 కోట్లు ఉందా? ఎందుకున్నాయి? పెళ్లి చేసుకోవడానికి హనుమంతుడు ఉన్నాడు, 2 పెళ్లిళ్ళు చేసుకునేటోళ్ళకి ఇంకొక ఆయన దేవుడు ఉన్నాడు, మందు తాగేటోళ్ళ గో దేవుడు ఉన్నాడు, ఎల్లమ్మ, పోచమ్మ, మైసమ్మ, కళ్ళు కొయ్యాలి, కోడి కొయ్యాలి అనేటోళ్ళకు, పప్పన్నం తినేటోళ్ళకు కూడా దేవుడు ఉన్నాడు. అవునా? అన్ని రకాల దేవుళ్ళు ఉన్నారు. ರೇವಂತ್ ರೆಡ್ಡಿ ಹೇಳಿಕೆಗೆ ವಿಪಕ್ಷಗಳು ಕಿಡಿಕಾರಿವೆ. ಹಿಂದೂಗಳ ನಂಬಿಕೆಯನ್ನ ಅವಮಾನಿಸಿದ್ದಕ್ಕೆ ಕ್ಷಮೆ ಕೋರುವಂತೆ ಆಗ್ರಹಿಸಿದೆ. ಕೇಂದ್ರ ಸರ್ಕಾರ ಮೊಬೈಲ್ಗಳಲ್ಲಿ ಸಂಚಾರ ಸಾಥಿ ಆಪ್ ಕಡ್ಡಾಯಗೊಳಿಸಿರೋದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇಂದ್ರ ಸರ್ಕಾರ ದೇಶದ ಜನ ಖಾಸಗಿತನದ ಮೇಲೆ ದಾಳಿ ನಡೆಸಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಇದೊಂದು ಗೂಢಾಚಾರಿಕೆಯ ಸಾಧನ. ಇದರಿಂದ ನಾಗರಿಕರ ಖಾಸಗಿತನ ಹಕ್ಕು ಉಲ್ಲಂಘನೆಯಾಗುತ್ತೆ. ಕೇಂದ್ರ ಸರ್ಕಾರ ದೇಶವನ್ನ ಸರ್ವಾಧಿಕಾರಿ ದೇಶವಾಗಿ ಬದಲಾಯಿಸುತ್ತಿದೆ ಅಂತ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಆಕ್ರೋಶ ಹೊರಹಾಕಿದ್ದಾರೆ. Snooping app, so it is a snooping app. I mean, clearly it's ridiculous. Now, where else do they want to,
citizens have their right to privacy. Even all of you must be having a right to privacy to send your own messages to family, friends without the government looking at everything. It's turning this country into a dictatorship. ಮೊಬೈಲ್ಗಳಲ್ಲಿ ಸಂಚಾರಿ ಸಾಥ್ ಆ್ಯಪ್ ಕಡ್ಡಾಯವಾಗಿ ಪ್ರೀ ಇನ್ಸ್ಟಾಲ್ ಆಗಿರಬೇಕು ಅಂತ ಮೊಬೈಲ್ ತಯಾರಕ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ. 90 ದಿನಗಳಲ್ಲೇ ಆ್ಯಪ್ ಇನ್ಸ್ಟಾಲ್ ಆಗಬೇಕು ಅಂತ ಕಂಪನಿಗಳಿಗೆ ಗಡುವು ನೀಡಿದೆ. ಅಂದಹಾಗೆ ಈ ಸಂಚಾರಿ ಸಾಥ್ ಸರ್ಕಾರ ಅಭಿವೃದ್ಧಿಪಡಿಸಿರುವ ಮೊಬೈಲ್ ಸೆಕ್ಯೂರಿಟಿ ಆ್ಯಪ್ ಆಗಿದೆ. ಕೇಂದ್ರ ಸರ್ಕಾರ ಪ್ರಕಾರ ಸಂಚಾರಿ ಸಾಥ್ ಆ್ಯಪ್ ಮೂಲಕ ಗ್ರಾಹಕರು ಕಳೆದು ಹೋದ ಅಥವಾ ಕಳ್ಳತನವಾದ ಮೊಬೈಲ್ ಅನ್ನು ಎಲ್ಲ ನೆಟ್ವರ್ಕ್ಗಳಲ್ಲಿ ಬ್ಲಾಕ್ ಮಾಡಬಹುದು. ಮೊಬೈಲ್ ಅಸಲಿತನ ಪರಿಶೀಲಿಸಲು EMEI ಅಥೆಂಟಿಸಿಟಿ ವೆರಿಫೈ ಮಾಡಬಹುದು. ತಮ್ಮ ಐಡಿಗೆ ಎಷ್ಟು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ನೋಡಬಹುದು. ಅನುಮಾನಾಸ್ಪದ ಕರೆಗಳನ್ನು ರಿಪೋರ್ಟ್ ಮಾಡಬಹುದು. ಕಳ್ಳತನವಾದ ಮೊಬೈಲ್ಗಳ ಪತ್ತೆಗೆ ಪೊಲೀಸರಿಗೆ ನೆರವು ನೀಡಬಹುದು ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ಆದರೆ ಈ ಸಂಚಾರಿ ಆ್ಯಪ್ ಮೊಬೈಲ್ ಬಳಕೆದಾರರ ಡೇಟಾವನ್ನು ಕೇಳುತ್ತೆ. ಗ್ರಾಹಕರ ಕರೆ ವಿವರ, ಸಂದೇಶ, ವಿಡಿಯೋ, ಫೋಟೋ ರೆಕಾರ್ಡ್ ಮಾಡಲು ಕ್ಯಾಮೆರಾ ಆಕ್ಸೆಸ್ ಕೇಳುತ್ತೆ. ಇದರಿಂದ ಸರ್ಕಾರ ಜನಸಾಮಾನ್ಯರ ಸಂದೇಶಗಳನ್ನು ನೋಡಬಹುದು, ಫೋಟೋ ವಿಡಿಯೋಗಳನ್ನು ನೋಡಬಹುದು. ಇದು ನಾಗರಿಕರ ಖಾಸಗಿತನ ಹಕ್ಕಿನ ಉಲ್ಲಂಘನೆ ಅಂತ ವಿಪಕ್ಷಗಳು ಆರೋಪಿಸಿವೆ. ಭಾರತೀಯ ಸೇನೆ ಕೇಂದ್ರ ಸರ್ಕಾರದ ಪರವಾಗಿ ಮಾತನಾಡಲೇಬೇಕಾದ ಒತ್ತಡದಲ್ಲಿದೆ ಅಂತ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯೆ ರೇಣುಕಾ ಚೌಧರಿ ಆರೋಪಿಸಿದ್ದಾರೆ. ಸಂಸತ್ ಹೊರಗೆ ಮಾತನಾಡಿದ ರೇಣುಕಾ ಚೌಧರಿ, ದೇಶದಲ್ಲಿ ಇದೇ ಮೊದಲ ಬಾರಿಗೆ ಸೇನಾಧಿಕಾರಿಗಳು ಹೊರಗೆ ಬಂದು ಸರ್ಕಾರದ ಪರವಾಗಿ ಮಾತನಾಡಬೇಕು ಅನ್ನೋ ಒತ್ತಡದಲ್ಲಿದ್ದೇವೆ ಅಂತ ಹೇಳ್ತಿದ್ದಾರೆ. ಇದು ಅತ್ಯಂತ ಭಯಾನಕ ಪರಿಸ್ಥಿತಿ ಅಂತ ರೇಣುಕಾ ಚೌಧರಿ ಕಳವಳ ವ್ಯಕ್ತಪಡಿಸಿದ್ದಾರೆ. सबसे भयानक परिस्थिति ये है कि आज मैं फौजी बेटी हूँ कि फौज के लीडर्स बाहर आके पहले बार मीडिया में बोल रहे हैं. उन पे जुल्म किया जा रहा है, जबरदस्ती उनको बाहर आके ये बयान देना पड़ रहा है. सपोर्टिंग द गवर्नमेंट बहुत खतरनाक है. ಬೆಂಗಳೂರು ಏರ್ಪೋರ್ಟ್ ಸೇರಿದಂತೆ ದೇಶದ 7 ಪ್ರಮುಖ ಏರ್ಪೋರ್ಟ್ಗಳ ಮೇಲೆ ಸೈಬರ್ ಅಟ್ಯಾಕ್ ನಡೆದಿದೆ ಎಂದು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಈ ಬಗ್ಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸಂಸತ್ಗೆ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್ ಏರ್ಪೋರ್ಟ್ಗಳ ಮೇಲೆ ಸೈಬರ್ ದಾಳಿ ನಡೆದಿದೆ. ವಿಮಾನಗಳು ಈ ಏರ್ಪೋರ್ಟ್ನಲ್ಲಿ GPS ಆಧಾರಿತ ಲ್ಯಾಂಡಿಂಗ್ ಪ್ರಕ್ರಿಯೆ ವೇಳೆ GPS ಸ್ನೂಪಿಂಗ್ ನಡೆದಿರೋದು ಕಂಡುಬಂದಿದೆ. ಆದರೆ ಇದರಿಂದ ಯಾವುದೇ ವಿಮಾನ ವಿಳಂಬವಾಗಿಲ್ಲ ಅಂತ ರಾಮ್ ಮೋಹನ್ ನಾಯ್ಡು ಸಂಸತ್ಗೆ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಬಗ್ಗೆ ಚರ್ಚೆಗೆ ಆಗ್ರಹಿಸಿ ಇಂಡಿಯಾ ಕೂಟದ ಸದಸ್ಯರು ಸಂಸತ್ ಹೊರಗೆ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಕೂಟದ ಸಂಸದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ನಿಲ್ಲಿಸಿ, ಮತಗಳತನ ನಿಲ್ಲಿಸಿ ಅಂತ ಘೋಷಣೆ ಕೂಗಿದ್ರು. ಕೇರಳದಲ್ಲಿ 9 ಮತ್ತು 11ರಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಇರೋದ್ರಿಂದ SIR ಅರ್ಜಿಗಳ ಸಲ್ಲಿಕೆ ಅವಧಿಯನ್ನು ವಿಸ್ತರಿಸುವಂತೆ ಕೋರಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅರ್ಜಿಗಳನ್ನು ಸಲ್ಲಿಸುವ ಗಡುವನ್ನು 1 ವಾರ ವಿಸ್ತರಿಸುವಂತೆ ಚುನಾವಣಾ ಆಯೋಗಕ್ಕೆ ಸೂಚಿಸಿದೆ. ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಬಿಜೆಪಿ ರೈತ ಮೋರ್ಚಾ ಹಾಗೂ ರೈತರು ಪ್ರತಿಭಟನೆ ನಡೆಸಿದರು. 2,000ಕ್ಕೂ ಹೆಚ್ಚು ಅಂಗನವಾಡಿ, ಬಿಸಿಯೂಟ ಹಾಗೂ ಆಶಾ ಕಾರ್ಯಕರ್ತೆಯರು ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧರಣಿ ಮುಂದುವರೆಸಿದ್ದಾರೆ. ಉದ್ಯೋಗ ಖಾಯಂ, ಕನಿಷ್ಠ ಕೂಲಿ, ಹೆರಿಗೆ, ಮೊಟ್ಟಿನ ರಜೆ ನೀಡುವುದು ಸೇರಿದಂತೆ 19 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಭಟನಾಕಾರರ ಆಗ್ರಹಕ್ಕೆ ಕೇಂದ್ರ ಸರ್ಕಾರ ಮಣಿದಿದ್ದು ಧರಣಿ ಅಂತ್ಯಗೊಳಿಸಲಾಗಿದೆ. ಬೆಳಗಾವಿ ತಾಲೂಕಿನ ಹೊಸ ವಂಟಮೂರಿ ಗ್ರಾಮದಲ್ಲಿ ಖತರ್ನಾಕ್ ಕಳ್ಳರು ATM ಯಂತ್ರವನ್ನೇ ಹೊತ್ತೊಯ್ದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 48ಕ್ಕೆ ಹೊಂದಿಕೊಂಡ ಇಂಡಿಯಾ 1 ATM ಯಂತ್ರವನ್ನ ತಳ್ಳುವ ಗಾಡಿಯಲ್ಲಿ ಕಳ್ಳರು 200 ಮೀಟರ್ ಹೊತ್ತೊಯ್ದಿದ್ದಾರೆ. ಬಳಿಕ ಗ್ಯಾಸ್ ಕಟರ್ ಬಳಸಿ ಯಂತ್ರ ತೆರೆಯಲು ಯತ್ನಿಸಿ ಸಾಧ್ಯವಾಗದೆ ಎಸೆದು ಹೋಗಿದ್ದಾರೆ. ರಾಜ್ಯದಲ್ಲಿ BPL ಕಾರ್ಡ್ದಾರರಿಗೆ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಫುಡ್ ಕಿಟ್ ನೀಡಲು ನಿರ್ಧರಿಸಲಾಗಿದೆ. ಇಂದಿರಾ ಫುಡ್ ಕಿಟ್ ಯೋಜನೆ ಅನುಷ್ಠಾನ ಸಂಬಂಧ ಸಂಪುಟ ಸಭೆ ನಡೆಸಿ ನಿರ್ಣಯಿಸಲಾಗಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲು ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ, ಉಪ್ಪು ವಿತರಿಸಲು ತೀರ್ಮಾನಿಸಲಾಗಿದೆ. ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಮಾಜಿ ಆಟಗಾರ, ಸ್ಫೋಟಕ ಬ್ಯಾಟ್ಸ್ಮನ್ ಆಗಿದ್ದ ರಾಬಿನ್ ಸ್ಮಿತ್ ನಿಧನರಾಗಿದ್ದಾರೆ. 62 ವರ್ಷದ ಮಾಜಿ ಕ್ರಿಕೆಟಿಗ ರಾಬಿನ್ ಸ್ಮಿತ್ ಇಂಗ್ಲೆಂಡ್ನ ಸೌತ್ ಪರ್ತ್ನಲ್ಲಿರೋ ಅಪಾರ್ಟ್ಮೆಂಟ್ನಲ್ಲಿ ಹಠಾತ್ ಆಗಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ.